ಇವತ್ತು ನಾವು 5ನೇ ತರಗತಿಯ ತಿಳಿ ಕನ್ನಡ ಭಾಗ 1ರ ನನ್ನ ದೇಶ ನನ್ನ ಜನ ಎನ್ನುವಂಥ ಪಾಠದ ಬಗ್ಗೆ ಇವತ್ತು ನಾವು ನೋಡೋಣ. ನಮ್ಮ ದೇಶ ಭಾರತ, ನಾವು ಭಾರತೀಯರು. ಇದೊಂದು ಉಪಖಂಡವೂ ಹೌದು. 3 ಕಡೆ ಸಮುದ್ರ, 1 ಕಡೆ ಮಹಾಪರ್ವತವಿದೆ, ಅದುವೇ ಹಿಮಾಲಯ. ಅಂತಂದರೆ ನಮ್ಮ ದೇಶ ಭಾರತ ಅದು ಇದೊಂದು ಉಪಖಂಡವೂ ಹೌದು. ಅಂದರೆ 3 ಕಡೆ ಸಮುದ್ರವನ್ನು ಹೊಂದಿದೆ, 1 ಕಡೆ ಮಹಾಪರ್ವತವಿದೆ, ಅದೇ ಹಿಮಾಲಯ ಒಂದು ಪರ್ವತ. ಈ ದೇಶವನ್ನು ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ ಎಂಬಂಥ ಹೆಸರುಗಳಿಂದ ಕರೆಯುತ್ತಾರೆ. ನಮ್ಮ ದೇಶದ ವಿಸ್ತಾರ 32,87,263 ಚದರ ಕಿಲೋಮೀಟರುಗಳನ್ನು ವಿಸ್ತಾರವನ್ನು ಹೊಂದಿದೆ. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ, ಪಂಜಾಬ್ದಿಂದ ಮಣಿಪುರವರೆಗೂ ಹಬ್ಬಿದೆ. ಅಂತಂದರೆ ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ, ಪಂಜಾಬಿನಿಂದ ಮಣಿಪುರದವರೆಗೂ ಹಬ್ಬಿದೆ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ ಮುಂತಾದಂಥ ಮತದವರು ಇದ್ದಾರೆ. ಅಂತಂದರೆ ಇಲ್ಲಿ ನಮ್ಮ ಒಂದು ಭರತಖಂಡದಲ್ಲಿ ಹಿಂದೂ, ಮುಸ್ಲಿಮ್ಸು, ಕ್ರೈಸ್ತ, ಬೌದ್ಧ, ಜೈನ ಅನೇಕ ಒಂದು ಮತಧರ್ಮದವರು ವಾಸಿಸಿದ್ದಾರೆ. ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳ ಮುಂತಾದ ಭಾಷೆಗಳನ್ನು ಮಾತನಾಡುವಂಥ ಜನರು ಇದ್ದಾರೆ. ಅಂತಂದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಏನಾಗಿದೆ, ಹಲವಾರು ಜನಾಂಗದವರು ಮತಧರ್ಮೀಯರು ವಾಸ ಮಾಡುತ್ತಿದ್ದಾರೆ ಮತ್ತು ಅವರು ವಿವಿಧ ರೀತಿಯ ಅವರ ಮಾತೃಭಾಷೆಗಳೊಂದಿರುವಂಥ ಜನಗಳನ್ನು ನಾವು ಕಾಣುತ್ತೇವೆ. ಅಂದರೆ ಬಹುಧರ್ಮ, ಬಹುಭಾಷೆ, ಬಹುವೇಷ ಹೊಂದಿರುವಂಥ ದೊಡ್ಡ ದೇಶ ನಮ್ಮ ಒಂದು ಭಾರತ ದೇಶವಾಗಿದೆ. ಅಂತಂದರೆ ಏನಾಗಿದೆ, ಇಲ್ಲಿ ಒಂದು ವಿವಿಧ ಜಾತಿಯವರೊಂದಿರೋ ಕಾಣ್ಬೋದು, ವಿವಿಧ ಭಾಷೆಗಳಾಗಿರ್ಬೋದು, ಅವರ ಸಂಸ್ಕೃತಿ ಬೇರೆ ಆಗಿರ್ಬೋದು, ಅವರ ಉಡುಗೆ ತೊಡುಗೆಗಳನ್ನು ಬೇರೆ ಬೇರೆ ಹೊಂದಿರುವಂಥ ಉಡುಗೆ ತೊಡುಗೆಗಳನ್ನು ಹೊಂದಿರುವಂಥ ಜನಾಂಗದವರನ್ನು ನಾವು ನೋಡಬಹುದು. ಹೀಗೆ ನಮ್ಮ ಒಂದು ದೇಶ ಭಾರತ ದೇಶವಾಗಿದೆ. ಈ ಜನ ಶಾಂತಿ ಪ್ರಿಯರು ಆಗಿದ್ದಾರೆ, ವಿಶಾಲ ಒಂದು ಮನೋಭಾವರು ಆಗಿದ್ದಾರೆ. ಅದೇ ರೀತಿಯಲ್ಲಿ ಜಾತಿ, ಮತ, ಭಾಷೆ ಮೀರದವರು, ಅಂತಂದರೆ ಜಾತಿ, ಮತ, ಭಾಷೆಯನ್ನು ಮೀರಿದವರು ಎಂಬುದನ್ನಾಗಿ ನಾವು ಕಾಣಬಹುದು. ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳಿರುತ್ತವೆ. ಈ ಒಂದು ಭಾರತದಲ್ಲಿ ನಾವೇನು ಮಾಡ್ಬೋದು, ಗಂಗೆ ಆಗಿರ್ಬೋದು, ಯಮುನಾ ಆಗಿರ್ಬೋದು, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳು ಮೈತುಂಬಿ ಹರಿಯುವುದನ್ನು ನಾವು ಕಾಣಬಹುದು. ನಮ್ಮ ಒಂದು ಈ ಭಾರತವು ಹಚ್ಚ ಹಸಿರಿಂದ ಕೂಡಿದ ಮತ್ತು ಅತಿ ಹೆಚ್ಚು ನದಿಗಳನ್ನು ಒಳಗೊಂಡಿರುವಂಥ ಒಂದು ದೇಶ ಅಂತ ಹೇಳಿದರೆ ತಪ್ಪಾಗಲಾರದು. ಬದುಕಿನ ಭೂಮಿಗೆ ನೀರುಣಿಸುತ್ತಿವೆ. ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ. ಅಂತಂದರೆ ಕರಾವಳಿಯ ಸಾಗರ ಹೆಂಗಿದೆ ಅಂದರೆ ಒಂದು ಚೆಲುವಿನಿಂದ ತುಂಬಿದೆ. ದಕ್ಷಿಣ ಪೀಠಭೂಮಿ ಫಲವತ್ತಾದಂಥ ನಾಡು. ಅಂದರೆ ದಕ್ಷಿಣ ಒಂದು ಪೀಠಭೂಮಿ ಏನಾಗಿದೆ, ಫಲವತ್ತಾದ ಒಂದು ನಾಡಾಗಿದೆ. ಅದನ್ನು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸುತ್ತುವರೆದಿವೆ. ಅದನ್ನು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಏನಾಗಿದೆ, ಸುತ್ತುವರೆದುಕೊಂಡಿವೆ. ಇದು ಹಚ್ಚ ಹಸಿರಿನ ಒಂದು ಕಾಡಾಗಿದೆ. ಇಲ್ಲಿ ಹುಲಿ, ಸಿಂಹ, ಆನೆ, ಚಿರತೆ, ಜಿಂಕೆ ಮುಂತಾದಂಥ ವನ್ಯಜೀವಿಗಳು ವಾಸಬಹುದು. ಹಚ್ಚ ಹಸಿರಿನ ಒಂದು ಕಾಡುಗಳಲ್ಲಿ ನಾವು ಏನು ಮಾಡೋದು, ಪ್ರಾಣಿಗಳನ್ನು ನಾವು ಕಾಣಬಹುದು. ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಆನೆ ಆಗಿರ್ಬೋದು, ಜಿಂಕೆ, ಚಿರತೆ ಮುಂತಾದ ಒಂದು ವನ್ಯಜೀವಿಗಳು ಒಂದು ವಾಸಸ್ಥಳವಾಗಿರೋದನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿಯಲ್ಲಿ ಮುಂದೆ ನೋಡೋದಾದರೆ ಜನಗಣಮನ, ಇದು ನಮ್ಮ ರಾಷ್ಟ್ರಗೀತೆಯಾಗಿದೆ. ನಮ್ಮ ರಾಷ್ಟ್ರಗೀತೆ ಯಾವುದು ಅಂತ ಕೇಳಿದರೆ ಜನಗಣಮನ. ಈ ಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಇದು ಭಾರತ ದೇಶವನ್ನು ವರ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ. ಒಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ. ಒಂದೇ ಮಾತರಂ ಏನಾಗಿದೆ, ನಮ್ಮ ದೇಶಭಕ್ತಿ ಗೀತೆಯಾಗಿದೆ. ಇದನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿ ಅವರು. ಇದು ದೇಶ ಪ್ರೇಮ ಸಾರುವಂಥ ಒಂದು ಗೀತೆಯಾಗಿದೆ. ನಮ್ಮ ದೇಶದ ಬಾವುಟ 3 ಬಣ್ಣಗಳಿಂದ ಕೂಡಿದೆ. ಅಂದರೆ ನಮ್ಮ ದೇಶದ ಬಾವುಟ ಏನಾಗಿದೆ, 3 ಬಣ್ಣಗಳಿಂದ ಕೂಡಿದೆ. ಕೇಸರಿ ತ್ಯಾಗದ ಸಂಕೇತವಾಗಿದೆ, ಬಿಳಿ ಶಾಂತಿಯ ಪ್ರತೀಕವಾಗಿದೆ, ಹಸಿರು ಸಮೃದ್ಧಿಯ ಒಂದು ಸೂಚಕವಾಗಿದೆ. ಅಂದರೆ ನಮ್ಮ ಬಾವುಟಗಳಲ್ಲಿ ನಾವು ಏನು ಕಾಣಬಹುದು, ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳನ್ನು ಒಳಗೊಂಡಿರುವುದನ್ನು ನಾವು ಬಾವುಟವನ್ನು ಕಾಣಬಹುದು. ನಡುವೆ ಇರುವಂಥ ನೀಲಿ ಚಕ್ರವು, ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮಚಕ್ರವಾಗಿದೆ. ಅದು ಪ್ರಗತಿಯ ಒಂದು ಸಂಕೇತವಾಗಿದೆ. ಇದು ನಮ್ಮ ಹೆಮ್ಮೆಯ ಒಂದು ಬಾವುಟವಾಗಿದೆ. ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ. ಅಂತಂದರೆ ನಮ್ಮ ದೇಶಕ್ಕಾಗಿ ಅನೇಕ ವೀರ ಯೋಧರು ಹೋರಾಡಿದ್ದಾರೆ.
ಅವರುಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಇವರು ಪ್ರಮುಖರು. ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿದರು. ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರು ಮೊದಲಾದ ಕವಿಗಳು, ಬೀಡು ಭಾರತ, ಬುದ್ಧ, ಬಸವ, ಅಲ್ಲಮ್ಮ, ಗಾಂಧೀಜಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರು ನಾಡಿದು ಅಂತಂದರೆ ನಮ್ಮ ಒಂದು ನಾಡು ಒಂದು ಪುಣ್ಯ ಒಂದು ಭೂಮಿಯಾಗಿರುವುದನ್ನು ನಾವು ಕಾಣಬಹುದಾಗಿದೆ. ವಿವೇಕಾನಂದ, ಅರವಿಂದರ ಗೂಡಿದು ಅಂದರೆ ಮಹಾತ್ಮರ ಒಂದು ನಾಡಿದು, ವಿವೇಕಾನಂದ, ಅರವಿಂದರ ಒಂದು ಗೂಡಿದು. ಈ ನಾಡಿನ ರೈತ, ಈ ನಾಡಿನ ಸೈನಿಕ, ನಮ್ಮ ದೇಶದ ಆಧಾರ ಸ್ತಂಭಗಳು. ನಮ್ಮ ದೇಶದ ಆಧಾರ ಸ್ತಂಭಗಳು ಯಾರು ಅಂದರೆ ನಮ್ಮ ನಾಡಿನ ರೈತ ಆಗಿರ್ಬೋದು, ಸೈನಿಕರು ನಮ್ಮ ದೇಶದ ಒಂದು ಆಧಾರ ಸ್ತಂಭಗಳಾಗಿರೋದನ್ನು ನಾವು ಕಾಣುತ್ತಾ ಹೋಗುತ್ತೇವೆ. ಇವತ್ತು ನಾವು ನಮ್ಮ ದೇಶ, ನಮ್ಮ ಜನದಲ್ಲಿ ನಾವು ಈ ಎಲ್ಲ ಒಂದು ಧರ್ಮೀಯರನ್ನು ಒಳಗೊಂಡಿದ್ದು ನಾವೆಲ್ಲರೂ ಒಂದೇ ಎನ್ನುವಂಥ ಭಾವ್ಯತೆಯಿಂದ ಕೂಡಿ ಈ ಒಂದು ಪಾಠದ ಮೂಲಕ ನಾವು ನಮ್ಮ ದೇಶದ ಒಂದು ಸಂಸ್ಕೃತಿ ಆಗಿರ್ಬೋದು, ನಮ್ಮ ದೇಶಕ್ಕೆ ಹೋರಾಡಿದ ಒಂದು ಮಹಾತ್ಮರಾಗಿರ್ಬೋದು, ನಮ್ಮ ರೈತರ ಬಗ್ಗೆ ಆಗಿರ್ಬೋದು, ನಮ್ಮ ಪ್ರಕೃತಿ ಸೌಂದರ್ಯ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನು ನಾವು ಏನು ಮಾಡಿದ್ದೀವಿ, ಈ ಒಂದು ನಮ್ಮ ದೇಶ ನಮ್ಮ ಜನ ಎನ್ನುವಂಥ ಪಾಠದ ಮೂಲಕ ನಾವು ಏನು ಮಾಡಿದೆ, ಇವು ಹಂತವಾಗಿ ನಾವು ವಿವರವಾಗಿ ನಾವು ತಿಳಿದುಕೊಂಡಿದ್ದೇವೆ. ನಿಮಗೆ ಈ ಒಂದು ಪಾಠ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರೇಚರ್ ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನ್ ತಪ್ಪದೇ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.